ಹಾಯ್ ನಾನು ಕೃಷ್ಣ ವೆಲ್ಕಮ್ ಟು ದ ಕೆ ಸಿ ಶೋ. ಸೊ ನಾನು ಇವತ್ತು ಸ್ಪೆಷಲ್ ವ್ಲಾಗ್ ಅಂತ ಹೇಳ್ಬೋದು. ನನ್ನ ಹಳೆ ವೀಡಿಯೋಸ್ಗಳನ್ನು ನೋಡಿದರೆ ನೀವು ಕೆಲವೊಂದು ಹೊಸ ಹೊಸ ಗ್ಯಾಜೆಟ್ಸ್ ಪರ್ಚೇಸ್ ಮಾಡೋದು ಅಂತೆಲ್ಲ ವೀಡಿಯೋಸ್ ಎಲ್ಲ ನೋಡಿರ್ತೀರಾ. ಸೊ ಫೈನಲ್ ಆಗಿ ಇದು ಆ್ಯಕ್ಚುಲಿ ಪರ್ಚೇಸ್ ಮಾಡಿದ್ದು ಲಾಸ್ಟ್ ಇಯರ್ 2024 ಸೊ ಹೊಸ ಗೋ ಪ್ರೋ ಹೀರೋ 13 ದ ಲೇಟೆಸ್ಟ್ ಮಾಡೆಲ್ ಆಫ್ ಗೋ ಪ್ರೋ ಅಂತ ಹೇಳ್ಬೋದು. ಸೊ ನನ್ನ ಜೊತೆ ಇದೆ. ಸೊ ನೋಡ್ತಾ ಇದ್ದೀರಾ, ಇದುವೇ ನಮ್ಮ ಲೇಟೆಸ್ಟ್ ಗೋಪ್ರೋ. ನನ್ನ ಬಿಟ್ಟು ಕ್ಯಾಮರಾನ ಫೋಕಸ್ ಮಾಡು. ಎಸ್, ಇದು ನಮ್ಮ ಲೇಟೆಸ್ಟ್ ಗೋಪ್ರೋ ಆಯಿತಾ, ಹೀರೋ 13. ಸೊ ಆ್ಯಕ್ಚುಲಿ ಇದರ ಒರಿಜಿನಲ್ ಬಾಕ್ಸ್ ಎಲ್ಲ ಊರಲ್ಲಿದೆ. ನಾನು ಆ್ಯಕ್ಚುಲಿ ಇವಾಗ ಬ್ಯಾಂಗ್ಳೂರಲ್ಲಿದ್ದೇನೆ. ಸೊ ಹಳೆ ವೀಡಿಯೋಸ್ ವಿಜಯ್ ವಿಖ್ಯಾತ್ ಅವರ ವೀಡಿಯೋಸ್ ನೋಡಿದ್ರೆ ಗೊತ್ತಾಗ್ತದೆ ನಾನು ಯಾಕೆ ಬ್ಯಾಂಗ್ಳೂರಿಗೆ ಬಂದೆ, ಅದು ಇದು ಎಲ್ಲ. ಸಡನ್ನಾಗಿ ಅಂದರೆ ನಾರ್ಮಲಾಗಿ ಶೂಟ್ ಮಾಡಿಕೊಂಡು ಜಾಲಿ ಮಾಡಿಕೊಂಡಿದ್ದೆ. ಸಡನ್ನಾಗಿ ಕಾಲೇಜಿಂದ ಕಾಲ್ ಬಂತು, ಹೆಲೋ, ಯು ಆರ್ ಸಿಲೆಕ್ಟೆಡ್ ಫಾರ್ RVIM, ಪ್ಲೀಸ್ ಕಮ್. ಸೊ ಸಡನ್ನಾಗಿ ಹೇಳಿದರು, ಸಡನ್ನಾಗಿ ಬಂದೆ. ಸೊ ಆ್ಯಕ್ಚುಲಿ ಇದು ಪರ್ಚೇಸ್ ಮಾಡಿ 2 days ಕೂಡ ಆಗಿರಲಿಲ್ಲ ಆಯಿತಾ, ಅಷ್ಟು ಬೇಗ ಕಾಲ್. ಈ ಗೋಪ್ರೋ ಆ್ಯಕ್ಚುಲಿ ಪರ್ಚೇಸ್ ಮಾಡಿದ್ದು ಹೊಸ ಬೈಕ್ ಇದೆ, R15M. ಸೊ ಅದರೊಟ್ಟಿಗೆ ಮೋಟೋ ಬ್ಲಾಗ್ ಮಾಡಬೇಕು ಅಂತ ಹೇಳಿ ಸಿಕ್ಕಾಪಟ್ಟೆ ಆಸೆ ಇತ್ತು. ಸೊ ಅದು ಕೂಡ ಆ್ಯಂಡ್ ವ್ಲಾಗ್ಸ್ ಕೂಡ ಮಾಡ್ಬೋದಲ್ವಾ, ಸ್ಟೇಬಲ್ ಆಗಿರುವಂಥ ವೀಡಿಯೋಸ್ಗಳು ಬರುತ್ತೆ. ಆ್ಯಂಡ್ ಸೂಪರ್ 4K ಅಥವಾ 5.3K ಅಲ್ವಾ, ಸೊ ಅದೆಲ್ಲ ವೀಡಿಯೋಸ್ ಬರುತ್ತೆ. ಸೊ ಸೂಪರಾಗಿ ವೀಡಿಯೋಸ್ ಮಾಡ್ಬೋದು. ನಮ್ಮ ಊರಲ್ಲಿಂದ ಪ್ಲ್ಯಾನ್ ಮಾಡ್ಕೊಂಡು ಪರ್ಚೇಸ್ ಮಾಡಿರುವಂಥದ್ದೇ ಈ ಗೋ ಪ್ರೋ. ಓಕೆ, ಸೊ ಫಸ್ಟಿಗೆ ನಿಮಗೆ ಕ್ಲೋಸಪ್ಪಲ್ಲಿ ತೋರಿಸ್ತೇನೆ ಯಾವ ಥರ ಇದೆ ಅಂತ. ಸೊ ಆ್ಯಕ್ಚುಲಿ ನಾನು ಹೊರಗಡೆ ಒಂದು ಕವರ್ ಹಾಕಿದ್ದೇನೆ, ಆ್ಯಕ್ಚುಲಿ ಕವರ್ ಆಯಿತಾ. ಸೊ ಒಳಗಡೆ ಇರುವಂಥದ್ದು ಜಸ್ಟ್ ಗೋಪ್ರೋ. ಇವಾಗ ಆನ್ ಮಾಡಿದ್ದೇನೆ. ಗೋಪ್ರೋ ಪರ್ಚೇಸ್ ಮಾಡಬೇಕು ಅಂತ ಯಾರೋ ಪ್ಲ್ಯಾನ್ ಮಾಡ್ತಿದ್ರೆ ಗೋಪ್ರೋ ಪರ್ಚೇಸ್ ಮಾಡೋದು ದೊಡ್ಡ ವಿಷಯ ಅಲ್ಲ ಆಯಿತಾ. ಗೋಪ್ರೋ ಪರ್ಚೇಸ್ ಈಸಿ, ಯಾರಿಗೆ ಬೇಕಾದ್ರೂ ಮಾಡ್ಬೋದು. ಜಾಸ್ತಿ ಹೆವಿ ರೇಟ್ ಕೂಡ ಇಲ್ಲ. ಗೋಪ್ರೋ ನಿಮಗೆ ಜಸ್ಟ್ ನಾರ್ಮಲ್ ಗೋಪ್ರೋ ಹೀರೋ ಏನೋ ನಿಮಗೆ 20,000 ಒಳಗೆ ಬರುತ್ತೆ. 12, 11 ಎಲ್ಲ 30,000 ಇರೋಂಥದ್ದು ಬರುತ್ತೆ ಅಲ್ಲ ಆಯಿತಾ. ಇದು ಕೂಡ ಗೋಪ್ರೋ ಹೀರೋ 13, ನಾನು ಇದನ್ನು ಪರ್ಚೇಸ್ ಮಾಡಿರುವಂಥದ್ದು 37,000ಗೆ. ಜಸ್ಟ್ ಗೋಪ್ರೋ ತಗೊಂಡ್ರೆ ಏನೂ ಇಲ್ಲ ಆಯಿತಾ. ಲೈಕ್ ವೀಡಿಯೋಸ್ ಮಾಡ್ಬೋದು, ಬೈಕಲ್ಲಿ ಹೋಗು ಆಚೆ ಈಚೆ ಅಲ್ಲಾಡಿಸ್ಬೋದು ಕ್ಯಾಮರಾ ತೋರಿಸ್ಕೊಂಡು ಅಷ್ಟೇ. ಇಫ್ ನಿಜವಾಗ್ಲೂ ವೀಡಿಯೋಸ್ ಮಾಡಬೇಕು ಅಂತ ಹೇಳಿದರೆ ಗೋಪ್ರೋದಲ್ಲಿ ಗೋಪ್ರೋ ಕೇಸಿಂಗ್, ಮೈಕ್, ಅದು ಇದು ಎಲ್ಲ ತಗೊಂಡು ಆಗುವಾಗ ಟೋಟಲಾಗಿ ನನಗೆ 50,000 ಆಗಿದೆ. ಸೊ ಆ್ಯಕ್ಚುಲ್ ಗೋಪ್ರೋ ತೋರಿಸ್ತೇನೆ ನಾನು ನಿಮಗೆ ಇವಾಗ. ಸೊ ಇದು ಆ್ಯಕ್ಚುಲ್ ಆಗಿರುವಂಥ ಗೋಪ್ರೋ 13. ಫಸ್ಟಿಗೆ ಆಫ್ ಮಾಡಿ ತೋರಿಸ್ತೇನೆ. ಸೊ ಟರ್ನ್ ಆಫ್, ಟರ್ನಿಂಗ್ ಆಫ್, ಎಸ್ ಟರ್ನ್ ಆಫ್. ಸೊ ಇದು ಆ್ಯಕ್ಚುಲ್ ಗೋ ಪ್ರೋ. ಸೊ ಸೈಡಲ್ಲಿ ಬರೆದಿದೆ 13 ಬ್ಲ್ಯಾಕ್ ಅಂತ. ಇಲ್ಲಿ ಪವರ್ ಬಟನ್ ಇದೆ, ಇದೊಂದು ಸಣ್ಣ ಒಂದಿದೆ, ಏನಂತ ಚೆಕ್ ಮಾಡಿಲ್ಲ. ಸೊ ಇಷ್ಟು ಓಕೆ. ಇದಕ್ಕೊಂದು ಗಾರ್ಡ್ ಹಾಕಿದ್ದಾನೆ, ಲೆನ್ಸ್ ಗಾರ್ಡ್ ಹಾಕಲಿಕ್ಕೆ ಹೋಗಲಿಲ್ಲ. ಇಲ್ಲಿ ಕೂಡ ಗಾರ್ಡ್ ಇದೆ. ಸೊ ಇಷ್ಟೇ. ಆ್ಯಂಡ್ ಈ ಸೈಡ್ ಬರೋದಾದರೆ ಆ್ಯಕ್ಚುಲಿ ಒಂದು ಡೋರ್ ಇದೆಯಲ್ಲ, ಇದು ಆ್ಯಕ್ಚುಲಿ ಕೇಸಿನ ಡೋರು. ವೆಯ್ಟ್ ಎ ಮಿನಿಟ್. ಸೊ ಈ ಥರ ಬರುತ್ತೆ. ಇದು ಬ್ಯಾಟ್ರಿ ಒಳಗಿರುವಂಥದ್ದು. ಸೊ ಇದು ಆ ಬ್ಯಾಟ್ರಿ, ಇಷ್ಟು ಸಣ್ಣ ಬ್ಯಾಟ್ರಿ. ನೋಡಿ ಎಷ್ಟು ಸಣ್ಣ ಬ್ಯಾಟ್ರಿ ಅಂತ ನೀವೇ ನೋಡಿ, ಇಷ್ಟು ಸಣ್ಣ ಬ್ಯಾಟ್ರಿ ಇದರೊಳಗಿರುವಂಥದ್ದು. ಆ್ಯಂಡ್ ಇದಕ್ಕೆ ಆಬ್ವಿಯಸ್ಲಿ ಮೈಕ್ರೋ SD ಕಾರ್ಡ್ ಹಾಕುವಂಥದ್ದು. ಆ್ಯಕ್ಚುಲಿ ಒಳ್ಳೆ ಮೈಕ್ರೋ SD ಕಾರ್ಡ್ ಹಾಕಬೇಕಾಗುತ್ತೆ, ಬಿಕಾಸ್ 4K ಎಲ್ಲ ರೆಕಾರ್ಡ್ ಮಾಡುವಾಗ ಒಳ್ಳೆ ಬೇಕು ಅಲ್ವಾ. ಸೊ ಹಾಗಾಗಿ ಸೊ ಸಿಂಪಲ್ ಇಷ್ಟೇ ಗೋಪ್ರೋ ಇರುವಂಥದ್ದು. ಸೊ ನೋಡಲಿಕ್ಕೆ ಈ ಥರ ಬಿಲ್ಡ್ ಅದು ಸಾಲಿಡ್ ಬಿಲ್ಡ್, ಓಕೆ, ಲಿಟ್ರಲಿ. ಸೊ ಇಲ್ಲಿ ಕೆಳಗಡೆ ಹುಕ್ಸ್ ಕೊಟ್ಟಿದ್ದಾರೆ, ಮ್ಯಾಗ್ನೆಟಿಕ್ ಹುಕ್ಸ್ ಬೇರೆ. ಸೊ ಮುಂಚೆಲ್ಲ ಮ್ಯಾಗ್ನೆಟಿಕ್ ಹುಕ್ಸ್ ಬರ್ತಿಲ್ಲ ಅಂತ ಸುದ್ದಿ. ಸೊ ಬೇರೆ ಕೇಸಿಂಗ್ ಯಾವುದು ಸಪೋರ್ಟ್ ಆಗೋದಿಲ್ಲ. ಸೊ ಅದಕ್ಕೋಸ್ಕರನೇ ಈ ಕೇಸಿಂಗ್ ಸೆಕೆಂಡ್ ಟೈಮ್ ಪರ್ಚೇಸ್ ಮಾಡಿರುವಂಥದ್ದು. ಫಸ್ಟ್ ಟೈಮ್ ಪರ್ಚೇಸ್ ಮಾಡಿದ ಕೇಸಿಂಗು ಇದಕ್ಕೆ ಸೆಟ್ ಆಗ್ತಿರಲಿಲ್ಲ, ಸುಮ್ಮನೆ 1,000 ವೇಸ್ಟ್ ಆಯಿತು. ಸೊ ಇದು ಸೆಕೆಂಡ್ ಟೈಮ್ ಪರ್ಚೇಸ್ ಮಾಡಿರುವಂಥ ಕೇಸು ಸೆಟ್ ಆಗಿದೆ. ಸೊ ಈ ಮೈಕ್ ಅಡಾಪ್ಟರ್ ಇದೆ ಆಯಿತಾ. ಸೊ ಇದಕ್ಕೇ ಆ್ಯಕ್ಚುಲಾಗಿ ಇದಕ್ಕೇ 5,000 rupees ಜಸ್ಟ್ ಈ ಮೈಕ್ ಅಡಾಪ್ಟ್ರಿಗೆ. ಜಸ್ಟ್ ಇಲ್ಲಿ ಒಂದು ನೋಡ್ಬೋದು, ಪೋರ್ಟ್ಸ್ ನೋಡ್ಬೋದು, ಒಂದು ಚಾರ್ಜಿಂಗ್ ಪೋರ್ಟ್, ಒಂದು ಮೈಕ್ ಪೋರ್ಟ್, ಇಲ್ಲಿ USB Type-C ಪೋರ್ಟ್ ಇದೆ. ಅಷ್ಟಕ್ಕೆ 5,000 ಆಯಿತಾ. ಅದೇ ಹೆವಿ ಖರ್ಚು ಬೀಳು ಅಂತ ಹೇಳಿದರೆ ಅದೇ ಆಯಿತಾ. ಸೊ ಈ ಕೇಸಿಂಗಲ್ಲಿ ಮೈಕ್ ಅಡಾಪ್ಟ್ರಿಗೆ ಹಾಕುವಂಥ ಒಂದು ಡೋರ್ ಇದೆ, ಸೈಡ್ ಡೋರ್.
ಸೊ ಸಿಂಪಲಾಗಿ ಇದನ್ನು ಟಚ್ ಮಾಡ್ದು ಮೈಕ್ ಹಾಕೋದು. ಸೊ ಇನ್ನು ಇದಕ್ಕೆ ನಾವು ಮೈಕ್ನ ಹಾಕಬಹುದು. ಸೊ ನೋಡಿ ಇವಾಗ ಸಿಂಗಲ್ ಮೈಕ್ ಇದೆ ವಿಚ್ ಈಸ್ ಆಲ್ರೆಡಿ ಯೂಸಿಂಗ್. ಓಕೆ, ಸಿಂಪಲ್. ಆ್ಯಂಡ್ ಇದರ ಆಕ್ಸೆಸರೀಸ್ ಅಂತೂ ಸಿಕ್ಕಾಪಟ್ಟೆ ಆಕ್ಸೆಸರೀಸ್ಗಳನ್ನು ತೊಗೊಂಡಿದ್ದೇನೆ. ಓಕೆ, ಸೊ ಇದು ಲಾಂಗ್ ಸ್ಟಿಕ್. ಸೊ ಹೀಗಿಟ್ಕೊಂಡೆಲ್ಲ ವೀಡಿಯೋಸ್ಗಳನ್ನು ಮಾಡಬಹುದು ನಮಗೆ. ಸೊ ಅಷ್ಟು ಲಾಂಗ್ ಸ್ಟಿಕ್ ಇದು. ಸೊ ಇದಕ್ಕಿಂತ ಮುಂಚಿನ ವಿಡಿಯೋ ರಥದ ವಿಡಿಯೋ ಮಾಡಿದೆಲ್ಲ, ಸುಳ್ಯದಲ್ಲಿರುವಾಗ ಚೆನ್ನಕೇಶವ ದೇವರ ರಥ, ಆ ವಿಡಿಯೋವನ್ನು ಕೆಲವೊಂದು ಹೆಚ್ಚಿನ ಸೀನ್ಸ್ಗಳನ್ನು ಶೂಟ್ ಮಾಡಿರುವಂಥದ್ದು ಇದೇ ಗೋಪುರದಲ್ಲಿ ಮತ್ತು ಐಫೋನಲ್ಲಿ. ಸೊ ಒನ್ ಆಫ್ ದ ಡ್ರೀಮ್ ಆಗಿತ್ತು. ಕ್ಯಾಮರಾ ಆಯಿತು, ಐಫೋನ್ ಆಯಿತು, ಲೈಟಿಂಗ್ಸ್ ಆಯಿತು, ಅದು ಇದು ಅಂತೆಲ್ಲ ಆಯಿತು, ಪಿ ಸಿ ಕೂಡ ಆಯಿತು, ಫೈನಲ್ ಆಗಿ ಗೋಪ್ರೋ. ಓಕೆ, ಸೊ ಗೋಪ್ರೋ ಆಕ್ಸೆಸರೀಸ್ಗಳನ್ನು ತೋರಿಸ್ತೇನೆ ನನಗೆ. ಗೋಪ್ರೋ ಆಕ್ಸೆಸರೀಸ್ಗಳಂತೂ ಸಿಕ್ಕಾಪಡೆ ಇದೆ. ಇದು 60 or 70 ಏನೋ ಆಕ್ಸೆಸರೀಸ್ಗಳಿರುವಂಥ ಒಂದು ಬಾಕ್ಸು. ಓಕೆ, ಸಿಂಪಲ್. ಸೊ ಅಲ್ಲೊಂದು ಟ್ರೈಪಾಡ್ ತೋರಿಸಿದಲ್ಲ ಇವಾಗ ಗೋಪುರದೊಟ್ಟಿಗೆ ಅಟ್ಯಾಚ್ ಮಾಡಿದೆ, ಅದು ಕೂಡ ಇದರಲ್ಲೇ ಬರುತ್ತೆ. ಸೊ ನಮಗೆ ಗೋಪುರದೊಟ್ಟಿಗೆ ಒಂದು ವಾಟರ್ ಏನೋ ಫ್ಲೋಟಿಂಗ್ ಹ್ಯಾಂಡಲ್ ಬರುತ್ತೆ. ಫ್ಲೋಟಿಂಗ್ ಹ್ಯಾಂಡಲ್ ಅಂತ ಕರಿತಾ ಇದ್ದೀವಿ ನಾವು. ನೀರಲ್ಲಿ ಹೋಗುವಾಗ ನೀರಿಗೆ ಗೋಪುರ ಬಿದ್ದರೂ ಕೂಡ ಅದು ಫ್ಲೋಟ್ ಮಾಡ್ತಾ ಮೇಲ್ಗಡೆ ಇರುತ್ತೆ, ಕೆಳಗಡೆ ಅಂಡರ್ ಹೋಗೋದಿಲ್ಲ. ಸೊ ಅಂತಹದ್ದು ಇದು. ಹೆಚ್ಚಿನ ಟೈಮಲ್ಲಿ ಇದು ಎಲ್ಲಿ ಯೂಸ್ ಆಗೋದು ಅಂತಂದರೆ ಈ ವಂಡರ್ಲಾ ಅಥವಾ ಕ್ರಾಫ್ಟಿಂಗ್ ಅದು ಇದು ಅಂತ ನೀರಲ್ಲಿ ಜಾಲಿ ಮಾಡಲಿಕ್ಕೆ ಹೋದಾಗ ಹೆವಿ ಯೂಸ್ ಆಗುವಂಥದ್ದು. ಸೊ ಇದೊಂದು. ಸೊ ಅದರೊಟ್ಟಿಗೆ ನಮಗೆ ಒಂದು ಚೆಸ್ಟ್ ಮೌಂಟ್ ಸಿಗುತ್ತೆ. ಸೊ ಕೆಲವೊಬ್ಬರು ನೋಡಿರಬಹುದು ಗೋಪ್ರೋ ಹಾಕೊಂಡು ಚೆಸ್ಟಿಗೆ ಹಾಕ್ಕೊಂಡಿರ್ತಾರೆ. ಸೊ ಲೆಟ್ ಮಿ ಶೋ ಯು ಹೌ ಇಟ್ ವರ್ಕ್ಸ್, ಆಯಿತಾ. ಸೊ ಇಟ್ ವರ್ಕ್ಸ್ ಈ ಥರದ ವರ್ಕ್ ಆಗುತ್ತೆ ಚೆಸ್ಟ್ ಮೌಂಟಿಗೂ. ಸೊ ಗೋಪ್ರೋ ನಮಗೆ ಇಲ್ಲಿಗೆ ಅಟ್ಯಾಚ್ ಆಗುತ್ತೆ. ಸೊ ಇಲ್ಲಿಗೆ ಅಟ್ಯಾಚ್ ಆದಮೇಲೆ ನಾವು ವೀಡಿಯೋಸ್ ಮಾಡ್ಕೊಂಡು ಹೋಗ್ತಾ ಇರ್ಬೋದು. ಸೊ ಐ ಎಮ್ ಎ ಸ್ಟ್ರೀಟ್ ಫೋಟೋಗ್ರಾಫರ್, ಕೆನ್ ಐ ಟೇಕ್ ಎ ಪಿಕ್ಚರ್ ಆಫ್ ಯು ಅಂತೆಲ್ಲ ಮಾಡ್ತಾರಲ್ಲ, ಸೊ ಅದು ಶೀಟೆಡ್ ಗೋಪ್ರೋ ಇಲ್ಲಿ ಚೆಸ್ಟ್ ಮೌಂಟಿಗೆ ಆ್ಯಡ್ ಮಾಡಿಕೊಂಡು ಮಾಡ್ತಾರೆ. ಸೊ ಚೆಸ್ಟ್ ಮೌಂಟ್ ಮಾತ್ರ ಅಲ್ಲ, ನಮ್ಮೊಟ್ಟಿಗೆ ಹೆಡ್ ಮೌಂಟು, ಹ್ಯಾಂಡ್ ಮೌಂಟು, ಶೋಲ್ಡರ್ ಮೌಂಟು, ಆಕ್ಸೆಟ್ರಾ ಲಾಸ್ಟ್ ಇದೆ. ಸೊ ಇದು ಹೆಲ್ಮೆಟಿಗೆಲ್ಲ ಹಾಕುವಾಗ ಯೂಸ್ ಆಗ್ತದೆ. ಸೊ ಇಲ್ಲಿ ಹೆಲ್ಮೆಟಿಗೆ ಹಾಕುವಾಗ ಆಚೆ ಈಚೆ ಮೂವ್ ಮಾಡಲಿಕ್ಕೆ, ಲೈಕ್ ಈ ಥರ ಮೂವ್ ಮಾಡಲಿಕ್ಕೆಲ್ಲ ಈ ಮೌಂಟ್ ಯೂಸ್ ಆಗುತ್ತೆ. ಸೊ ಅದೇ ರೀತಿ ನಮಗೆ ಕ್ಲಿಪ್ ಮೌಂಟ್ ಇದೆ. ಸೊ ಕ್ಲಿಪ್ ಮೌಂಟು ನೀವು ಕ್ಯಾಪಿಗೆ ಅಥವಾ ಏನಾದರೂ ಶರ್ಟ್ ಅಂತ ಹೇಳಿರ್ತಾರಲ್ಲ, ಇವಾಗ ಪ್ಲೇಸಿಗೆ ನೀವು ಈ ಒಂದು ಕ್ಲಿಪ್ ಮೌಂಟ್ನ ಯೂಸ್ ಮಾಡಿಕೊಂಡು ಕ್ಲಿಪ್ ಮಾಡಬಹುದು. ಓಕೆ, ಸೊ ಇದು ಕ್ಲಿಪ್ ಮೌಂಟು. ಜಸ್ಟ್ ಕ್ಲೋಸಪ್ಪಲ್ಲಿ ತೋರಿಸ್ತೇನೆ. ಸೊ ದಿಸ್ ಈಸ್ ಕ್ಲಿಪ್ ಮೌಂಟ್. ಓಕೆ, ಸೊ ಇದಾದಮೇಲೆ ಶೋಲ್ಡರ್ ಮೌಂಟ್ ಅಥವಾ ಹ್ಯಾಂಡ್ ಮೌಂಟ್ ಹೇಳ್ಬೋದು ನಾನು. ಓಕೆ, ಶೋಲ್ಡರ್ ಮೌಂಟ್ ಸಿಂಪಲ್ ಈ ಥರ ಇದೆ. ಸೊ ನಮ್ಮ ಶೋಲ್ಡ್ರಿಗೆ ಈ ಥರ ಟೈಟಾಗಿ ಕಟ್ಕೊಂಡು ಒಂಥರ ಬಿ ಪಿ ಚೆಕ್ ಮಾಡ್ತಾರೆ ಇದೆಲ್ಲ. ಸೊ ಇದು ಶೋಲ್ಡರ್ ಮೌಂಟು. ಶೋಲ್ಡರ್ ಅಥವಾ ಹ್ಯಾಂಡ್ ಮೌಂಟ್ ಅಲ್ಲ, ಫುಲ್ ಹ್ಯಾಂಡ್ ಇಲ್ಲಿ ತನಕ ಹಾಕ್ಬೋದು ನಿಮಗೆ. ಸೊ ಈ ಥರ ತಿರುಗುತ್ತೆ ಅದು ಮೌಂಟು. ಸೊ ಈ ಥರ ನಾವು ಇದನ್ನು ಯೂಸ್ ಮಾಡ್ಕೊಳ್ಬಹುದು. ಸೊ ಇದಾದಮೇಲೆ ನೆಕ್ಸ್ಟು ಹೆಡ್ ಮೌಂಟ್ ತೋರಿಸ್ತೇನೆ. ಓಕೆ, ಹೆಡ್ ಮೌಂಟ್. ಸೊ ಇದನ್ನು ಹಾಕಿ ನನಗೆ ಒಳ್ಳೆ ವಿಚಿತ್ರ ಪೈಲಟ್ ಅಂತ ಆ್ಯಸ್ ಮಾಡ್ತಾರಲ್ಲ ಕಾಣ್ತಿರೋ ಎಲ್ಲ ಮೌಂಟ್ಸ್ ಎಲ್ಲ ಹಾಕೋದು. ಸೊ ಇದು ಹೆಡ್ ಮೌಂಟು. ಗೋಪ್ರೋವನ್ನು ಜಸ್ಟ್ ಹೆಲ್ಮೆಟಿಗೆ ಫಿಕ್ಸ್ ಮಾಡೋದು ಅಥವಾ ಜಸ್ಟ್ ತಲೆಗೆ ಹಾಕ್ಕೊಂಡು ಹೋಗ್ತೇವೆ ಅಂತ ಹೇಳಿದ್ರೆ ಈ ಮೌಂಟ್ ಹೆವಿ ಯೂಸ್ ಆಗುತ್ತೆ. ಥರ ಇದೆ ಈ ಮೌಂಟು. ಓಕೆ, ಇವಾಗ ಏನು ನೋಡ್ತಾ ಇದ್ದೀರಾ, ಇದು ಹೆಡ್ ಮೌಂಟು. ಸೊ ನಾವು ಗೋಪುರವನ್ನು ಈ ಥರ ತಲೆಗೆ ಹಾಕ್ಕೊಂಡು ಜಾಲಿ ಮಾಡ್ಕೊಂಡು ಹೋಗ್ಬಹುದು. ಸೊ ಈ ಥರ ಇದೆ ಸೆಟಪ್ ಅಂತ ಹೇಳ್ಬೋದು. ಸೊ ಚೆಸ್ಟ್ ಮೌಂಟು, ಹ್ಯಾಂಡ್ ಮೌಂಟು, ಹೆಡ್ ಮೌಂಟು ಆ್ಯಂಡ್ ಸಿಕ್ಕಾಪಟ್ಟೆ ಇನ್ನೂ ಮೌಂಟ್ಸ್ಗಳು ಹೆವಿ ಇದೆ. ಇವಾಗ ಕಾರಿಗೆ ಹೋಗುವಾಗ ಕಾರ್ನ ಡ್ಯಾಶ್ ಬೋರ್ಡಲ್ಲಿ ಸ್ಟಿಪ್ ಮಾಡಬೇಕಾ, ಅದು ಇದೆ. ಹೆವಿ ರಾಶಿಗೆ ಫೈದಕ್ಕೆ. ಸೊ ಜಸ್ಟ್ ತೋರಿಸ್ತೀನಿ. ಸೊ ನೋಡ್ಬೋದು ಇದೆಲ್ಲ ಅದಕ್ಕೆ ಹಾಕುವಂಥ ಒಂದು ಸ್ಕ್ರೂಗಳು. ಇದೊಂದು ಎಕ್ಸ್ಟ್ರಾ ಏನೋ ಸ್ಟ್ಯಾಪು, ಇದು ಸ್ಟಿಕ್ಕರ್ಸ್ಗಳು. ಎಲ್ಲಿಯಾದರೂ ಮೌಂಟನ್ನು ಅಂಟಿಸ್ಬೇಕು ಅಂತಾದರೆ ಇದೆಲ್ಲ ಮೌಂಟ್ಸ್ಗಳು ಬೈಕಿಗೆ ಹಾಕ್ಬೋದು ಅಥವಾ ಎಲ್ಲಿಗೆ ಬೇಕಾದ್ರೂ ಹಾಕ್ಬೋದು. ಯಾಕಂದ್ರೆ ಎಕ್ಸ್ಟ್ರಾ ಮೌಂಟ್ಸ್ಗಳ ಆಕ್ಸೆಸರೀಸ್ಗಳು ಇದಕ್ಕೇನೆ 2,000 ರೂಪಾಯಿ ಇದೆ. 2,000 ಲಿಟರಲಿ. ಓಕೆ, ಸೊ ಜಸ್ಟ್ ನಾನಿವಾಗ ರೆಕಾರ್ಡ್ ಮಾಡಿ ತೋರಿಸ್ತೇನೆ. ಓಕೆ, ಇದೊಂದು ಗೋಪ್ರದಲ್ಲಿ
ಸೊ ನೋಡ್ಬೋದು ಇವಾಗ ಅದು ರೆಕಾರ್ಡಿಂಗ್ ಸ್ಟಾರ್ಟ್ ಆಗಿದೆ. ಸೊ ಫ್ರಂಟ್ ಸೈಡ್ ಈ ಥರ ಇದೆ. ಸೊ ಇದು ಆ್ಯಕ್ಚುಲಿ ಕಿಚನಲ್ಲಿ ವೀಡಿಯೋ ಮಾಡ್ತಿದ್ದೇನೆ. ಸೊ ನಮ್ಮ ಕಿಚನ್ ಐಟಮ್ಸ್ ಎಲ್ಲ ಹೀಗೆಲ್ಲ ಇದೆ. ಓಕೆ, ಸೊ ಇಲ್ಲಿ ನಮ್ಮ ಏನು ವೈಫೈ ಇದೆ, ಇಲ್ಲಿ ಪಾತ್ರೆಗಳಿದೆ, ನೀರಿದೆ, ಎಕ್ಸೆಟ್ರಾ 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 ಎಲ್ಲನೂ ಇದೆ. ನನ್ನ ಕ್ಯಾಮರಾ ಇಲ್ಲಿ ಫ್ರಂಟ್ ಇದೆ. ಸೊ ಈ ಥರ ಆ್ಯಂಗಲ್ ಬೇಕು ಅಂತ ಹೇಳಿದರೆ ಈ ಒಂದು ಏನು ಹೆಡ್ ಮೌಂಟ್ನ ಯೂಸ್ ಮಾಡಬೇಕಾಗುತ್ತೆ. ಸೊ ಸಿಂಪಲ್ ಅಲ್ವಾ? ಸೊ ಈ ಥರ ಅಂತ ಹೇಳ್ಬೋದು. ಸೊ ರೆಕಾರ್ಡಿಂಗ್ ಇಸ್ ಸ್ಟಾಪ್ಡ್ ನಾವು. ಓಕೆ, ಸಿಂಪಲ್. ಸೊ ಈ ಥರ ಇದರಲ್ಲಿ ಬೇರೆ ಬೇರೆ ಆ್ಯಂಗಲ್ಸ್ಗಳಿದೆ. ಓಕೆ, ಎಲ್ಲವನ್ನು ನಾನು ನಿಮಗೆ ರೆಕಾರ್ಡ್ ಮಾಡಿ ನೀಟಾಗಿ ಇವಾಗ ತೋರಿಸ್ತೀನಿ. ಸೊ ಈ ವಿಡಿಯೋ ಏನು ನೋಡ್ತಾ ಇದ್ದೀರಾ, ಇದು ಆ್ಯಕ್ಚುಲಿ ನಾರ್ಮಲ್ ಆಗಿರುವಂಥ ಲೆನ್ಸಲ್ಲಿ ಶೂಟ್ ಮಾಡ್ತಿರುವಂಥದ್ದು. ಅಂದರೆ ಯಾವುದೇ ರೀತಿಯ ವೈಡ್ ಆ್ಯಂಗಲ್ ಆಗಿರ್ಬೋದು, ಅದು ಅಂತ ಏನು ಹಾಕಿಲ್ಲ ನಾನು ಇವಾಗ. ಓಕೆ, ಸೊ ವೈಡ್ ಆ್ಯಂಗಲ್ ಕೂಡ ಹಾಕಿ ತೋರಿಸ್ತೇನೆ. ಸೊ ಇದು ಜಸ್ಟ್ ನಾರ್ಮಲ್ ವಿತೌಟ್ ಮೈಕ್ ಇರುವಂಥದ್ದು. ಓಕೆ, ಇದು ನಾರ್ಮಲಾಗಿ ಗೋಪುರದಿಂದ ಆಡಿಯೋನ ಕೇಳ್ತಾ ಇದ್ದೀರಾ ಇವಾಗ. ಸೊ ಇದೇನು ನೋಡ್ತಾ ಇದ್ದೀರಾ, ಇದು ಆ್ಯಕ್ಚುಲಾಗಿ ವೈಡ್ ಆ್ಯಂಗಲ್ ಲೆನ್ಸು. ಸೊ ವೈಡ್ ಆ್ಯಂಗಲ್ ಲೆನ್ಸ್ ಈ ಥರ ನೋಡಿಲ್ಲ. ಸೊ ಇದು ಆ್ಯಕ್ಚುಲಾಗಿರುವಂಥ ವೈಡ್ ಆ್ಯಂಗಲ್ ಲೆನ್ಸು. ಸೊ ನಮಗೆ ರೂಮು ಅಥವಾ ಯಾವುದಾದ್ರು ಮಾನ್ಯುಮೆಂಟ್ಸ್ ಎಲ್ಲ ಫುಲ್ ಕವರ್ ಮಾಡಬೇಕು ಅಂತಿದ್ರೆ ಈ ಒಂದು ಮೌಂಟ್ನ ಯೂಸ್ ಮಾಡಬಹುದು, ರೆಕಮೆಂಡ್ ಮಾಡ್ತೀನಿ. ಸೊ ಆ ಥರ ಅಂತ ಹೇಳ್ಬೋದು. ಸೊ ಇದು ಇನ್ನೂ ಅಲ್ಟ್ರಾ ವೈಡ್ ಆ್ಯಂಗಲ್ ಲೆನ್ಸ್ ಅಂತ ಹೇಳ್ತಾರೆ. ಸೊ ನೋಡ್ತಿರ್ಬೋದು, ಒಳ್ಳೆ ಫಿಶ್ ಐ ಎಫೆಕ್ಟ್ ಅಂತ ಹೇಳ್ತಾರೆ ಇದಕ್ಕೆ, ಫಿಶ್ ಐ ಎಫೆಕ್ಟ್ ಅಂತ. ಸೊ ನೋಡ್ಬೋದು ಎಷ್ಟು ವೈಡ್ ಆಗಿದೆ ಆಗೋದಕ್ಕಿಂತ ಅಂತ. ಸೊ ಈ ಥರ ಫುಲ್ ಲೆನ್ಸು ಇದು ಹೊರಗಡೆ ಹೋಗುವಾಗ ಯಾವುದಾದ್ರು ಮಾನ್ಯುಮೆಂಟ್ಸ್ಗಳನ್ನೆಲ್ಲ ತೋರಿಸುವಾಗ ಹೆವಿ ಯೂಸ್ ಆಗುತ್ತೆ ಅಷ್ಟೇ. ಸೊ ಜಸ್ಟ್ ನಾನಿವಾಗ ಒಂದು ಇಯರ್ಸ್ಗಳನ್ನು ಹಾಕ್ಕೊಂಡಿದ್ದೇನೆ, ಎಲ್ಲವನ್ನು ರಿಮೂವ್ ಮಾಡ್ತೇನೆ. ಓಕೆ, ಸಿಂಪಲಾಗಿ ರಿಮೂವ್ ಮಾಡ್ಬೋದು. ಸೊ ಇಷ್ಟೇ. ಓಕೆ, ಸೊ ಇದು ಅಲ್ಟ್ರಾ ವೈಡ್ ಆ್ಯಂಗಲ್ ಲೆನ್ಸು. ಓಕೆ, ಸೊ ಇನ್ನು ಹೈಪರ್ ವ್ಯೂ ಅಂತ ಏನಿದೆ, ಇದಕ್ಕಿಂತಲೂ ಜಾಸ್ತಿ ವೈಡ್ ಆಗಿರುವಂಥದ್ದು. ಸೊ ಎಷ್ಟು ಕ್ಲೋಸ್ ಇಟ್ಕೊಂಡಿದೆ ನೋಡ್ತಿದ್ದೀರಾ ಈ ಒಂದು ವಿಡಿಯೋನ. ಸೊ ಈ ಥರ ಬರುತ್ತೆ. ಸೊ ಇವಾಗ ನೋಡ್ತಿದ್ದೀರಾ ಅಲ್ವಾ, ಇದು ಆ್ಯಕ್ಚುಲಾಗಿ ಹೈಪರ್ ವ್ಯೂ ಲೆನ್ಸ್. ಸೊ ಎಷ್ಟು ವೈಡ್ ಆಗಿದೆ ಅಂತ ನೋಡ್ತಾ ಇದ್ದೀರಾ. ನಾನಂತೂ ಮುಂಚೆನೇ ಸಪುರ ಈ ಒಂದು ವೈಡ್ ಆ್ಯಂಗಲಲ್ಲಿ ಹೆವಿ ಸಪುರ ಕಾಣಿಸ್ತಿದ್ದೇನೆ. ಸೊ ನೋಡ್ಬೋದು ಈ ಥರ ಫಿಶ್ ಆಗಿರುತ್ತೆ. ಆ್ಯಕ್ಚುಲಿ ಹೀಟರ್ ಆಗ್ತಾಯಿದೆ ಅಂತ ಹೇಳಿದರೆ ಅದು ನಾನು ರೂಮ್ ಒಳಗಿದ್ದೇನೆ ತಾನೇ. ಸೊ LED ಹಾಕಿದ್ದೇನೆ. ಸೊ ಹಾಗಾಗಿ ಒಂಥರ ಲೈಟ್ಸ್ ಎಲ್ಲ ಗ್ಲೀಟರ್ ಅಂದರೆ ಮಿಣಿ ಆಗ್ತಾಯಿದೆ ಅಂತ. ಸೊ ನಾರ್ಮಲಾಗಿ ಹೊರಗಡೆ ಹೋದಾಗ ಆ ಥರ ಇನ್ನೂ ಆಗೋಲ್ಲ. ಓಕೆ, ಸೊ ಸಿಂಪಲ್. ಓಕೆ, ಸೊ ಯಾವ ಥರ ಇದೆ ಇದು, ಆ್ಯಕ್ಚುಲಿ ಹೈಪರ್ ಯೂಸ್ ಮಾಡಬೇಕು ಅಂತಂದರೆ ನಾವು 4K ಹಾಕ್ಕೊಳ್ಬೇಕು. ಇಲ್ಲ ಅಂತಂದರೆ ನಾರ್ಮಲಾಗಿ ಏನೋ ಯೂಸ್ ಮಾಡ್ಕೊಳ್ಬೋದು. ಸೊ ಈ ಥರ ಬರುತ್ತೆ ಹೈಪರ್ ವ್ಯೂ ಲೆನ್ಸು. ಸೊ ಚೆನ್ನಾಗಿದೆ, ಆ್ಯಕ್ಚುಲಿ ಚೆನ್ನಾಗಿದೆ ಲೆನ್ಸು, ಇದು ಒಂದು ಲೆನ್ಸ್ ಕೂಡ. ಸೊ ನನಗಂತೂ ಇಷ್ಟ ಆಯಿತು ಎಲ್ಲ ಒಂದು ಫೀಚರ್. ಸೊ ನಾರ್ಮಲಾಗಿದೆ, ಇವಾಗಿಂದ ಮುಂಚೆ ಶೂಟ್ ಮಾಡಿದೆಲ್ಲ HD ಅಲ್ಲಿ, ಇದು 4K ಅಲ್ಲಿ ರೆಕಾರ್ಡ್ ಮಾಡಿದಿರುವಂಥ ವಿಡಿಯೋ. ಓಕೆ, ಸೊ ಆ್ಯಂಡ್ ಇದರಲ್ಲಿರುವಂಥ ಇನ್ನೊಂದು ಫೀಚರ್ ಏನಂತ ಹೇಳಿದರೆ, ಒಂದು ಗೋಪು ನೋಡ್ತಾ ಇದ್ದೀರಲ್ವ, ಒಂದು ಗೋಪು ನಾನು ಫುಲ್ 360 ರೊಟೇಟ್ ಮಾಡ್ತೀನಿ, ಬಟ್ ವಿಡಿಯೋ ಹಾಗೇ ಇರುತ್ತೆ. ಸೊ ಹೀಗೆ ರೊಟೇಟ್ ಮಾಡ್ತಾ ಇದ್ದಾನೆ, ಬಟ್ ವಿಡಿಯೋ ಮಾತ್ರ ಸ್ಟೇಬಲ್ ಆಗಿ ಒಂದೇ ಡೈರೆಕ್ಷನ್ ಇದೆ. ಸೊ ಇದು ಆ್ಯಕ್ಚುಲಿ ಒಂದು ಒಳ್ಳೆ ಫೀಚರ್ ಅಂತ ಹೇಳ್ಬೋದು. ಸೊ ತುಂಬಾ ಇಷ್ಟ ಆಯಿತು ಆ್ಯಕ್ಚುಲಿ ಫೀಚರು. ಸೊ ಆ್ಯಂಡ್ ಒಳಗಡೆ ಆ್ಯಕ್ಚುಲಿ ಸಿಕ್ಕಾಪಟ್ಟೆ ಫೀಚರ್ಗಳಿದೆ. ಎಲ್ಲವನ್ನು ಹೇಳ್ತಾ ಹೋದರೆ ಒಂಥರ ಟೆಕ್ ವಿಡಿಯೋ ಥರ ಆಗುತ್ತೆ. ಇದೊಂಥರ ಟೆಕ್ ವಿಡಿಯೋ ಅಲ್ಲ, ಇದು ಅನ್ಬಾಕ್ಸಿಂಗ್ ವಿಡಿಯೋ ಅಲ್ವಾ. ಸೊ ನನ್ನ ಒಂದು ಖುಷಿಯನ್ನು ತೋರಿಸ್ಲಿಕ್ಕೋಸ್ಕರ ಮಾಡ್ತಾರೆ ಅಂಥ ವಿಡಿಯೋ ಇದು. ಇನ್ನು ಸುಳ್ಯಕ್ಕೆ ಹೋದಾಗ ಖಂಡಿತ ಮೋಟೋ ಬ್ಲಾಗ್ ಅಂತೂ ಮಾಡಲೇಬೇಕು ನನಗೆ. ಸೊ ಅದಕ್ಕೋಸ್ಕರ ಮೈಕ್, ಅದಕ್ಕೆ ಮೋಟೋ ಬ್ಲಾಗಿ ಹೆಲ್ಮೆಟ್ ಹಾಕುವಂಥ ಸೆಟಪ್ಪು, ಹೊಸ ಹೆಲ್ಮೆಟ್ ಎಲ್ಲ ಕೂಡ ಇದೆ. ಟೈಮ್ ಇಲ್ಲ ಅಥವಾ ಒಂದು ಸಿಚುವೇಶನ್ ಆ ಥರ ಇದೆ. ಸೊ ಇದು ನನ್ನ GoPro ವ್ಲಾಗ್ ಅಂತ ಹೇಳ್ಬೋದು. ಸೊ ನನಗಂತೂ ಇಷ್ಟ ಆಯಿತು ನನ್ನ ಒಂದು ಹೊಸ GoPro. ಸೊ ಐ ಹೋಪ್ ನನ್ನ ಈ ಒಂದು ಖುಷಿ ನಿಮಗೂ ಖುಷಿ ಆಗಿರುತ್ತೆ ಅಂತ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ KC ಶೋ. ಸೊ ಇನ್ನು ಸುಳ್ಯದಲ್ಲಿ ಆ್ಯಕ್ಚುಲಿ ಇವಾಗ ಜಾತ್ರೋತ್ಸವ ಆಗ್ತಾ ಇದೆ, ಏನೆಲ್ಲ ಒಳ್ಳೊಳ್ಳೆ ಪ್ರೋಗ್ರಾಮ್ಸ್ ಆಗ್ತಿದೆ, ಬಟ್ ನಾನು ಅಲ್ಲಿಲ್ಲ, ಹೋಗ್ಲಿಕ್ಕೆ ಹಾಕೋದು ಕೂಡ ಗೊತ್ತಿಲ್ಲ ನೋಡ. ಸೊ ಸದ್ಯಕ್ಕೆ ಹೀಗಿದೆ ಕತೆ. ಸೊ ಏನು ಮಾಡೋದು, ಇನ್ನು ಬೆಂಗಳೂರಿನ ವ್ಲಾಗ್ಸು ಅದು ಇದು ಅಂತ ಬರುತ್ತೆ. ಓಕೆ, ಸೊ ಐ ಹೋಪ್ ಈ ಒಂದು ವಿಡಿಯೋ ಇಷ್ಟ ಆಗಿ ಅಂದ್ಕೊಳ್ತೀನಿ. ಇಷ್ಟ ಆಗಿ ಲೈಕ್ ಮಾಡಿ, ಶೇರ್ ಮಾಡಿ.
ಬೇರೆ ಬೇರೆ ವಿಡಿಯೋಸ್‌ಗಳಿಗಾಗಿ KC ಶೋ ಚಾನಲ್‌ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ಬಾಯ್.